ಮನುಷ್ಯನ ಜೀವನದಲ್ಲಿ ನೋವು ನಲಿವು ಅನ್ನೋದು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ನೋವಿದ ಕಡೆ ನಲಿವಿದ್ದೇ ಇರುತ್ತೆ, ನಲಿವಿದ ಕಡೆ ನೋವಿದ್ದೇ ಇರುತ್ತೆ. ನಳನ್ನ ಮರೆಸೋದಕ್ಕೆ ಬೇಕಾಗಿರೋದೇ ಹಾಸ್ಯ. ಒಂದಿದೆ, ಎಂಥದಾದ್ರೂ ತೊಂದರೆ ಬರಲಿ ಮಾಡ್ಕೊಳ್ತೀರಿ ಜೋಕು ಅಂತ. ಎಲ್ಲಿ ನಗು ಇರುತ್ತೋ ಅಲ್ಲೇ ಆರೋಗ್ಯ ಇರುತ್ತೆ, ನಗು ಎಲ್ಲಿರುತ್ತೋ ಅಲ್ಲೇ ಒಂದು ನಿಮಗೆ ಶಕ್ತಿ ಇರುತ್ತೆ. ಅಂತಹ ನಗುವನ್ನು ತಂದುಕೊಟ್ಟಿದ್ದು ಒಂದು ರಂಗಭೂಮಿ. ರಂಗಭೂಮಿ ಅಂದ ತಕ್ಷಣ ನಮಗೆ ಆದಿ ಮಾನವ ಜ್ಞಾಪಕ ಆಗ್ತಾನೆ. ಯಾಕೆ ಅಂದರೆ ಒಂದು ಕಾಲದಲ್ಲಿ ಮನುಷ್ಯ ಮಾತಾಡ್ತಾ ಇದ್ದಿಲ್ಲ, ತನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಅಭಿನಯದ ಮೂಲಕ ಹೇಳ್ತಾ ಬಂದ. ಅದೇ ಮುಂದೆ ರಂಗಭೂಮಿ ಆಯಿತು. ರಂಗಭೂಮಿಯಲ್ಲಿ ಹಲವಾರು ಪ್ರಕಾರಗಳು ಬಂದವು. ಅದರಲ್ಲಿ ಜಾನಪದದ ಎಲ್ಲ ಭಾಗಗಳೇ ಎಲ್ಲ ಥರ ನಾಟಕಗಳು. ಜಾನಪದ ಅಂದ ತಕ್ಷಣ ನಾವು ಯಕ್ಷಗಾನ ಇರ್ಬೋದು, ಭಗವತಾನ ಇರ್ಬೋದು, ಬಯಲಾಟ ಇರ್ಬೋದು, ನಮ್ಮ ವೀರಗಾಸೆ ಇರ್ಬೋದು, ಕಂಸಾಲೆ ಇರ್ಬೋದು, ಇವೆಲ್ಲ ಜಾನಪದ ಆಯಿತು. ಅಂದರೆ ಹವ್ಯಾಸಿ ರಂಗಭೂಮಿ, ವೃತ್ತಿ ರಂಗಭೂಮಿ. ಹವ್ಯಾಸ ರಂಗಭೂಮಿ ಅಂದರೆ ನಂತರ ಯಾವಾಗ ಸ್ವಲ್ಪ ಡ್ರಾಮಾ ಮಾಡ್ತಾರೆ, ನಾಟಕ ಆಡೋದ್ರ ಚಟ ಇರುತ್ತೆ. ಅದನ್ನು ನಾವು ಗಿರೀಶ್ ಕಾರ್ನಾಡು, ಬಿ ವಿ ಕಾರಂತ್ ಅಂತವ್ರನ್ನ ನಾವು ನಿದರ್ಶನವಾಗಿ ತೊಗೋಬೋದು. ವೃತ್ತಿ ರಂಗಭೂಮಿ ಅಂದ ತಕ್ಷಣ ನಮಗೆ ವೃತ್ತಿನ ನಾಟಕನೇ ವೃತ್ತಿ ಮಾಡ್ತಕ್ಕಂಥ ಒಂದು ರಂಗಭೂಮಿ ಅಂದರೆ ಅದು ವೃತ್ತಿ ರಂಗಭೂಮಿ. ವೃತ್ತಿ ರಂಗಭೂಮಿ ಅಂದ ತಕ್ಷಣ ಜ್ಞಾಪಕ ಬರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಬೆಳಗ್ಗೆ ತಂದಂತಹ 100 ವರ್ಷ ಬಾಳಿದಂಥ ಏಕೈಕ ನಾಟಕ ಸಂಸ್ಥೆ ಅದು ಗುಬ್ಬಿ ವೀರಣ್ಣ ರಂಗಮಂದಿರ. ಗುಬ್ಬಿ ವೀರಣ್ಣ ಅವರು ಒಂದು ನಾಟಕ ಮಾಡಬೇಕು ಅಂದರೆ ನಾಟಕ ಬೇಕಾಗ್ತಂಥ ಪ್ರತಿಯೊಂದು ಸರಂಗಮಗಳನ್ನ ಪ್ರಾಣಿಗಳ ಸಮೇತ ರೈಲಲ್ಲಿ ತೊಗೊಂಡವರು. ಅದು ಅವ್ರ ಕಲೆಯಲ್ಲಿದ್ದಂಥ ಒಂದು ದೃಢತೆನ ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ಜಾಗಕ್ಕೆ ಏನೇನು ಬೇಕಾಗುತ್ತೆ ಆ ಸಲಕರಣೆಗಳೆಲ್ಲ ತೊಗೊಳ್ತಾ ಇದ್ರು. ಇವತ್ತು ಹೆಂಗಾಗ್ಬಿಟ್ಟಿಯಪ್ಪ ಅಂದರೆ ವಿಪರ್ಯಾಸ ಅಂದರೆ ಟಿ ನರಸೀಪುರದಲ್ಲಿ ನಾಟಕ ಇದೆ, ಅಲ್ಲಿ ಎಣ್ಣೆ ಸಿಗಲ್ಲ ಕಣ, ಎಣ್ಣೆ ಜೊತೆ ಸೋಡಾ ಮಿಕ್ಸ್ ಮಾಡ್ಕೊಂಡು ಹೋಗೋಣ ಅನ್ನೋವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಬದ್ಧತೆ ಕಮ್ಮಿ ಆಗ್ತಾ ಇದೆ. ಅವತ್ತು ನಾಟಕ ಅಂದಾಗ ಒಂದು ಬದ್ಧತೆ ಇತ್ತು. ಸುಬ್ಬಯ್ಯ ನಾಡೋರು ಇರ್ಬೋದು, ಫೀ ಸಾಬ್ ಇರ್ಬೋದು, ಮೊಹಮ್ಮದ್ ಗೌಸ್ ಇರ್ಬೋದು, ಹೀಗೆ ಪರಂಪರೆ ತೊಗೊಳ್ತಾ ಇತ್ತು. ಅಂದರೆ ಹಾಸ್ಯ ಪರಂಪರೆ ಅಂತ ಬರ್ತೀವಿ. ಹಾಸ್ಯ ಪರಂಪರೆ ಅಂತ ನಮ್ಗೆ ಜ್ಞಾಪಕ ಬರ್ತಾರಪ್ಪ ಅಂದರೆ ಫಸ್ಟ್ಗೆ ನಾಟಕದಲ್ಲಿ ಜ್ಞಾಪಕ ಬರ್ತಕ್ಕಂಥದ್ದು ಕೆ ಹಿರಣ್ಣಯ್ಯ, ಅಂದರೆ ಮಾಸ್ ಹಿರಣ್ಣಯ್ಯ ಅವರ ತಂದೆ. ಅದೇ ರೀತಿ ಮಾಸ್ ಹಿರಣ್ಣಯ್ಯ ಚಲನಚಿತ್ರ ರಂಗದಲ್ಲಿ ನಾವು ಹಾಸ್ಯ ಅಂತ ತಕ್ಷಣ ಹಾಸ್ಯ ಮತ್ತು ಲಾಸ್ಯ, ನಗೆ ಮತ್ತು ನೃತ್ಯ ಎರಡು ಒಟ್ಟಿಗೆ ಇರ್ತಾ ಇದ್ವು. ಹಾಸ್ಯ ಅಂದ ತಕ್ಷಣ ನರಸಿಂಹರಾಜು ಬಾಲಕೃಷ್ಣ ಜ್ಞಾಪಕ ಬರ್ತಾರೆ, ಲಾಸ್ಯ ಅಂದ ತಕ್ಷಣ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಜ್ಞಾಪಕ ಬರ್ತಾರೆ, ಉದಯ್ ಕುಮಾರ್ ಜ್ಞಾಪಕ ಬರ್ತಾರೆ. ಯಾಕೆ ಅಂದರೆ ರಾಜ್ಕುಮಾರ್ ಮಾಡೇ ಇರ್ತಕ್ಕಂಥ ಪಾತ್ರ ಇಲ್ಲ, ರಾಜ್ಕುಮಾರ್ ಅಭಿನಯ ಇರ್ತಕ್ಕಂಥ ಒಂದು ಅಭಿನಯ ಅನ್ನೋದೇ ಇಲ್ಲ. ಅಂತಹ ಮಹಾನ್ ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್. ಇನ್ನು ಚಾರ್ಲೆ ಚಾಪ್ಲಿನ್ನ ಬಿಟ್ಟರೆ ಅತ್ಯುತ್ತಮ ಹಾಸ್ಯ ನಟ ಅಂದರೆ ಮತ್ತಂದರೆ ಇದು ನಿದರ್ಶನ ಬೇಕಾಗಿಲ್ಲ, ಅವರು ನರಸಿಂಹರಾಜು ಮಾತ್ರ. ನರಸಿಂಹರಾಜು ನಿಂತ ಕಡೆ ನಗು ಬರ್ತಿತ್ತು, ನರಸಿಂಹರಾಜು ಕೂತರೆ ನಗು ಬರ್ತಾಯಿತ್ತು, ನರಸಿಂಹರಾಜು ಬಂದರೆ ನಗು ಬರ್ತಾಯಿತ್ತು. ತಮ್ಮ ಕಣ್ಣೀರು ಬಂದು ಅದನ್ನು ತೋರಿಸಿದಾಗೆ ಇಡೀ ಪ್ರಪಂಚ ನಡೆಸ್ತಂದರಲ್ಲಿ ಮೊದಲನೇ ಸ್ಥಾನ ಚಾರ್ಲೆ ಚಾಪ್ಲಿನ್ಗೆ ಹೋದರೆ ನಮ್ಮ ಭಾರತದ ಚಾರ್ಲೆ ಚಾಪ್ಲಿನ್ ಅಂದರೆ ಅದು ನರಸಿಂಹರಾಜು ಅವರು. ನರಸಿಂಹರಾಜು, ಬಾಲಕೃಷ್ಣ, ಜಿ ವಿ ಅಯ್ಯರ್, ಮುಂದುವರ್ಕೊಂಬಂದರೆ ಮುಸುರಿ ಕೃಷ್ಣಮೂರ್ತಿ. ಮುಸುರಿ ಕೃಷ್ಣಮೂರ್ತಿ ಕಷ್ಟದಲ್ಲೇ ಜೀವನ ಮಾಡ್ಕೊಂಡ್ಬರ್ತಾರೆ. ಚಲನಚಿತ್ರಕ್ಕೆ 40 ವಯಸ್ಸಿಗೆ ಬರ್ತಾರೆ, ಸಕ್ಸಸ್ ಆಗಲ್ಲ. ಮತ್ತೆ ನಾಟಕಕ್ಕೆ ಹೋಗ್ತಾರೆ. ಹಿರಣ್ಯ ಅವ್ರ ತಂದೆ ಕೆ ಹಿರಣ್ಯನ ಜೊತೆ ನಾಟಕ ಮಾಡ್ತಾರೆ. ಶುಭಮಂಗಳ ನಂತರ ಪಡವಾರಳ್ಳಿ ಪಾಂಡವರು ಆದಮೇಲೆ 2 ಪಾತ್ರ ಬರುತ್ತೆ ಅದರಲ್ಲಿ. ಒಂದು ಧೀರೇಂದ್ರ ಗೋಪಾಲ್, ಇನ್ನೊಂದು ನಮ್ಮ ಮುಸುರಿ ಕೃಷ್ಣಮೂರ್ತಿ ಅವರು. ಅದರಲ್ಲಿ ಧೀರೇಂದ್ರ ಗೋಪಾಲ್ ಮಾಡಬೇಕಾಗಿದ್ದ ಪಾತ್ರನ ಮುಸುರಿ ಕೃಷ್ಣಮೂರ್ತಿ ಮಾಡಬೇಕಾಗಿತ್ತು, ಮುಸುರಿ ಕೃಷ್ಣಮೂರ್ತಿ ಮಾಡಬೇಕಾಗಿದ್ದ ಪಾತ್ರನ ಧೀರೇಂದ್ರ ಗೋಪಾಲ್ ಮಾಡಬೇಕಾಗಿತ್ತು. ಅಲ್ಲಿ ಪುಟ್ಟಣ್ಣನವರು ಒಂದು ಸ್ಥಾನ ಪಲ್ಲಟನ ಮಾಡ್ತಾರೆ. ಅದು ಇಬ್ಬರನ್ನು ಯಾವ ಮಟ್ಟಕ್ಕೆ ತೊಗೊಳುತ್ತೆ ಅಂದರೆ ಧೀರೇಂದ್ರ ಗೋಪಾಲು ಹಾಸ್ಯ ಮತ್ತು ವಿಲನ್ ಅಂದರೆ ಖಳನಾಯಕನಾಗಿ ಸಾರ್ವಭೌಮ ಆಗ್ತಾರೆ. ನರಸಿಂಹರಾಜನ ನಂತರ ಹಾಸ್ಯದಲ್ಲಿ ಸಾರ್ವಭೌಮ ಯಾರಪ್ಪ ಅಂದರೆ ನಮ್ಮ ಮುಸುರಿ ಕೃಷ್ಣಮೂರ್ತಿಯವರು. 49-50ನೇ ವಯಸ್ಸಿನಲ್ಲಿ ಅವರಿಗೆ ಅದೃಷ್ಟ ಕುಲಾಯಿಸುತ್ತೆ. 60ನೇ ವಯಸ್ಸಿಗೆ ಎಲ್ಲ ಸಾಧನೆ ಮಾಡಿ ಬೈ ಅಂತ ಹೊರಟೋಗ್ತಾರೆ. ಅಂತಹ ಸಾಧನೆ ಮಾಡಿದ್ರು ಮುಸುರಿ ಕೃಷ್ಣಮೂರ್ತಿ. ಹೀಗೆ ಹಲವಾರು ಪ್ರಕಾರಗಳಂತ ಇದನ್ನು ನಮ್ಮ ಒಂದು ನಾಟಕದಲ್ಲಿ ತಗೊಂಡ್ಬಂದವರು ಭರತ ಮುನಿಗಳು. ನವರಸಗಳನ್ನ ಸೇರಿಸಿ ಮಾಡ್ತಕ್ಕಂಥ ಒಂದು ಇದನ್ನೇ ನಾಟಕ ಅಭಿನಯ ಅಂತಾರೆ. ಈ ನವರಸಗಳನ್ನ ಅರ್ದು ಅಭಿನಯ ಮಾಡ್ತಿದ್ದವರು ನಿಜಕ್ಕೂ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇನೆ. ರಾಜ್ಕುಮಾರ್ನಿಂದ ಎಲ್ಲ ಅಭಿನಯ ಬರ್ತಾ ಇತ್ತು. ಈ ಭರತ ಮುನಿಯವರ ಒಂದು ಯಾವ ನಾಟಕ ಅಂತ ಹೇಳ್ತೀವಿ, ಅದನ್ನು ಪ್ರಪಂಚದಲ್ಲಿ 5ನೇ ವೇದ ಅಂತಾರೆ. ಅಷ್ಟೊಂದು ಪ್ರಸಿದ್ಧಿ ಪಡೆದಿತ್ತು. ಇಂತಹ ಒಂದು ಪ್ರಕಾರಗಳಲ್ಲಿ ಬೆಳೆದಿರ್ತಕ್ಕಂಥ ನಾವು ಇವತ್ತು ನಮ್ಮ ಜೀವನದಲ್ಲಿ ಶಿಸ್ತು ಸಂಯಮನ ರೂಢಿಸ್ಕೋಬೇಕು ಅಂದರೆ ನಮ್ಮ ಹಿರಿಯ ನಟ ಮೈಸೂರಮ್ಮನಂದ ಹೇಳ್ತಿದ್ರು, ರಂಗಭೂಮಿ ಎಲ್ಲದನ್ನು ಕಲಿಸುತ್ತೆ ಅಂತ. ನಿಜ, ರಂಗಭೂಮಿ ಪ್ರತಿಯೊಬ್ಬ ಮನುಷ್ಯನಿಗೆ ಶಿಸ್ತು ಸಂಯಮ ಎಲ್ಲ ಕಲಿಸುತ್ತೆ. ಇವತ್ತು ಯಾವ ಒಂದು ಹಾಸ್ಯದ ಪರಂಪರೆದ ಕೊಂಡಿ ಏನಿದೆ ಚಾರ್ಲೆ ಚಾಪ್ಲಿನ್ದು, ಆ ಕೊಂಡಿನ ಮುಂದುವರ್ಸ್ಕೊಂಡು ಬಂದಿರ್ತಕ್ಕಂಥವ್ರು ಅಂದರೆ ರಮ್ ಕುಡಿದಿದ್ರು, ರಮ್ ಕುಡಿದಾಗೆ ಎಲ್ಲರನ್ನೂ ನಗಿಸ್ತಕ್ಕಂಥ, ತಮ್ಮ ನೋವು ಬಾಳಿನಲ್ಲಿ ಸಖತ್ ನೋವನ್ನು ಅನುಭವಿಸಿದ್ರು ನಿಮ್ಮೆಲ್ಲರಿಗೂ ನೆರವು ಕೊಡ್ತಕ್ಕಂಥ ನಮ್ಮೆಲ್ಲರ ಮೆಚ್ಚಿನ ಹಾಸ್ಯ ನಟ, ಗೆಜ್ಜೆ ಹೆಜ್ಜೆ ರಂಗತಳದ ಸನ್ಮಾನ್ಯ ರಮಾನಂದ ಅವರು.
ಮೈಸೂರು ರಮಾನಂದ ಅವರು ಮೈಸೂರಿಂದ ಬೆಂಗಳೂರಿಗೆ ಬಂದಾಗ ಸಾಕಷ್ಟು ಕನಸುಗಳ ಮೂಟೆಗಳು ಎತ್ಕೊಂಡು ಬರ್ತಾರೆ, ಬೆಳ್ಕೊಂಡು ಬರ್ತಾರೆ. ಇವತ್ತೇನಪ್ಪ ಅಂದರೆ ಬೆಳೀತಾ ಒಬ್ಬರೇ ಬೆಳೆಯೋಕೆ ಯೋಚನೆ ಮಾಡ್ತಾರೆ. ಅಂದರೆ ಮೈಸೂರು ರಮಾನಂದ ಅವರು ನಮ್ಮಂಥವ್ರನ್ನ ಇವರು ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸು ಅಂತಹ ನಟರನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಇಂತಹ ನಟರ ಮಾರ್ಗದರ್ಶನದಲ್ಲಿ ಎಷ್ಟೋ ಪ್ರತಿಭೆಗಳು ನಡೀತಾ ಇವೆ, ಎಷ್ಟೋ ನಿರ್ದೇಶಕರು ಬರ್ತಾ ಇದ್ದಾರೆ. ಇದೇ ರೀತಿ ರಂಗಭೂಮಿ ಅಂತಕ್ಕಂಥದ್ದು, ಚಿತ್ರರಂಗ ಅಂತಕ್ಕಂಥದ್ದು ಇನ್ನೂ ಚಿರಸ್ಥಿರವಾಗಿರಲಿ, ಸಾಕಷ್ಟು ಕಲಾವಿದನ ಬೆಳೆಸಲಿ, ನಿಮ್ಮೆಲ್ಲರ ಮನರಂಜಿಸಲಿ. ಯಾವಾಗಲೂ ಮರ್ತುಬಿಡಿ, ನೀವು ಯಾವುದನ್ನ ನಗೆಯನ್ನು ಮಾಡ್ತಾರೆ, ಮರ್ತುಬಿಡಿ ದುಃಖ ಯಾವಾಗಲೂ ಇಲ್ಲಿ ನಿಮಗೆ ಸುಖ. ರಾತ್ರಿ ಮಲ್ಕೋಬೇಕಾದ್ರೆ ನಕ್ಕೊಂಡು ಮಲ್ಕೊಳ್ಳಿ, ಬೆಳಗ್ಗೆ ಅಂತ ನಕ್ಕೊಂಡು ಹೇಳಿ, ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ. ನಗು ಎಲ್ಲಿದೆಯೋ ಅಲ್ಲೇ ಇದೆ ಆರೋಗ್ಯ, ನಗು ಎಲ್ಲಿದೆಯೋ ಅಲ್ಲೇ ಇದೆ ಹಾಸ್ಯ, ನಗು ಎಲ್ಲಿದೆಯೋ ಅಲ್ಲೇ ಇದೆ ಚೈತನ್ಯ. ಯಾವತ್ತೂ ಚೈತನ್ಯ ನಡೆಸ್ಕೋಬೇಡಿ ಅಂತ ಹೇಳ್ತಾ, ನನಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮೈಸೂರು ರಮಾನಂದರವರಿಗೆ ಮತ್ತು ನನ್ನ ಕೆಲವು ತೊಂದರೆ ನುಡಿಗಳು ಕೇಳಿದ ನಿಮ್ಮಂಥ ಮಹಾತ್ಮರಿಗೆ ಪೂರ್ವಕ ಧನ್ಯವಾದಗಳು.